ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಗಿರೀಶ್ ಕನ್ನಡ ವ್ಲಾಗ್ಸ್. ಇವಾಗ ತಾನೇ ವಿಡಿಯೋ ಆನ್ ಮಾಡಿದೆ. ಯಾಕೆ ಅಂತಂದರೆ ನಾನು ಹಾಸ್ಪಿಟಲ್ ಬ್ಯಾಗ್ಗೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಸೊ ಹಂಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಪ್ಯಾಕ್ ಮಾಡ್ಕೊತೀನಿ, ಹಾಗೆ ಏನೆಲ್ಲ ಪ್ಯಾಕ್ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮೇ ಬಿ ಯಾರಿಗಾದ್ರೂ ಯೂಸ್ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬಂದು ಶುಕ್ರವಾರ. ನನಗಿವಾಗ 8th ಮಂತ್ ಕಂಪ್ಲೀಟ್ ಆಗಿ 9th ಮಂತ್ ರನ್ನಿಂಗಲ್ಲಿದ್ದೀನಿ. ಅಂದರೆ 9th ಮಂತ್ಗೆ ಬಿದ್ದು ಒಂದು 15 ಡೇಸ್ ಆಗಿದೆ, ಒಂದು 10 to 15 ಡೇಸ್ ಏನೋ ಆಗಿದೆ. ಸೊ ಹಂಗಾಗಿ ಯಾವ ಟೈಮಲ್ಲಾದರೂ ಡೆಲಿವರಿ ಆಗ್ಬೋದು. 35 ವೀಕ್ಸ್ ಆದಮೇಲೆ ಯಾವ ಟೈಮಲ್ಲಾದರೂ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲ ಒಂದೇ ಸಲ ಪ್ಯಾಕ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾಳೆ ಬಂದು ಶನಿವಾರ ಬಂದು ಅಮ್ಮ ಮತ್ತು ಅಪ್ಪ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ತವ್ರ ಮನೆಗೆ ಡೆಲಿವರಿಗೆ ಅಂತ ಹೇಳ್ಬಿಟ್ಟು. ನಾನು ಅಲ್ಲೇ ಅಲ್ವಾ ತೋರಿಸ್ತಾ ಇರೋದು. ಸೊ ಹಂಗಾಗಿ ಇಲ್ಲಿಂದ ನಾನು ಡೆಲಿವರಿಗೆ ಅಂತ ಹೇಳ್ಬಿಟ್ಟು ಶನಿವಾರ ಹೋಗ್ತೀನಿ. ಅದೇನು ಶಾಸ್ತ್ರ ಮಾಡ್ತಾರೆ ನಮ್ಮದ್ರಲ್ಲಿ. ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ. ಶ್ರೀಮಂತ ಏನು ಮಾಡಲ್ಲ. ಶ್ರೀಮಂತ ಯಾಕೆ ಮಾಡಲ್ಲ ಅಂತಂದರೆ ಫಸ್ಟ್ನೇ ಮಗುಗೆ ಮಾಡ್ಬೋದಂತೆ, 2ನೇ ಮಗುಗೆ ಮಾಡಬಾರ್ದಂತೆ. ಸೊ ಹಂಗಾಗಿ ನಾವು ಶ್ರೀಮಂತ ಏನು ಮಾಡಲಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಅರಿಶಿನ ಕುಂಕುಮ ಇಕ್ಕಿಸ್ಕೊಂಡು ಅದೇನೋ ಶಾಸ್ತ್ರ ಇರುತ್ತೆ ಅಲ್ವಾ, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಇವತ್ತೆಲ್ಲ ಪ್ಯಾಕ್ ಮಾಡ್ಕೊಬೇಡ ಅಂತೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಪ್ಯಾಕ್ ಮಾಡ್ಕೊತೀನಿ ಏನು ಅಂತ ಹೇಳ್ಬಿಟ್ಟು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಿಟ್ ಕೊಡ್ತಾರಂತೆ, ಬಟ್ ನನಗೆ ಯಾವುದೇ ಥರದ್ದಾದ ಕಿಟ್ ಕೊಟ್ಟಿರಲಿಲ್ಲ ನನಗೆ. ಸೊ ಈ ಸಲನೂ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ನನಗೆ ಏನೇನು ಬೇಕೋ ಅದನ್ನೆಲ್ಲ ತಂದಿಟ್ಕೊಂಡಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ, ಜಾಸ್ತಿ ಏನು ತಂದಿಟ್ಕೊಂಡಿಲ್ಲ. ಅಮ್ಮ ಹೇಳಿದ್ರು ಜಾಸ್ತಿ ಎಲ್ಲ ಮಗು ಹುಟ್ಟೋಕ್ಕೆ ಮುಂಚೆನೇ ಎಲ್ಲ ತಗೋಬಾರ್ದು, ಏನೇನು ಬೇಕೋ ಅಷ್ಟು ಮಾತ್ರ ತಗೋ, ಮತ್ತೆ ಬೇಕಾದರೆ ತೊಗೋಬೋದು ಅಂತ ಹೇಳ್ಬಿಟ್ಟು. ಸೊ ಇನ್ನು ನಾನು ಅಲ್ಲಿ ಹೋದರೆ ಮತ್ತೆ ಓಡಾಡೋಕ್ಕೆಲ್ಲ ಆಗಲ್ವಲ್ಲ. ಸೊ ಹಂಗಾಗಿ ಇಲ್ಲಿದ್ದಾಗಲೇ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಯಾವ ಥರ ಪ್ಯಾಕ್ ಮಾಡ್ಕೊತೀನಿ ಅಂತ. ಹಾಗೆ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದಾದ್ರು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಂಗಾಗಿ ನೀವು ತಕ್ಷಣ ಹೋಗಿ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಪ್ಯಾಕಿಂಗು. ಹಾಗೆ ನೀವು ಕೂಡ ನನಗೆ ಬ್ಲೆಸ್ ಮಾಡಿ, ಬೇಬಿ ಗರ್ಲ್ ಆಗಲಿ ಅಂತ. ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಬೇಬಿ ಗರ್ಲೇ ಬೇಕಂತೆ. ಸೊ ಹಂಗಾಗಿ ಬ್ಲೆಸ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಬಂದು ನಾನು ಈ ಬ್ಯಾಗ್ ತೊಗೊಂಡಿದ್ದೀನಿ. ನಾನು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈ ಬ್ಯಾಗು ಏನಕ್ಕೆ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು, ಅಂದರೆ ತೋರಿಸಿದ್ದೆ ನಿಮಗೆ. ಸೊ ಈ ಬ್ಯಾಗ್ ಸಾಕಾಗುತ್ತೆ, ಜಾಸ್ತಿ ಏನೂ ತೊಗೊತಾ ಇಲ್ಲ. ಕೆಲವರೆಲ್ಲ ಇಷ್ಟಿಷ್ಟೆಲ್ಲ ತೊಗೊತಾರೆ, ಬಟ್ ನಾನು ಅಷ್ಟೇನು ತೊಗೊತಾ ಇಲ್ಲ. ಸಿಂಪಲ್ಲಾಗಿ ಏನೇನು ಬೇಕೋ ಅಷ್ಟು ಮಾತ್ರ ತೊಗೊತಾ ಇದ್ದೀನಿ ಅಷ್ಟೇ. ಸೊ ಈ ಬ್ಯಾಗ್ ಒಂದು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಹಾಕ್ಕೊಳ್ಳೋಣ ಏನೇನು ಬೇಕು ಅಂತ ಹೇಳ್ಬಿಟ್ಟು. ನಾನು ನಿಮಗೆ ತೋರಿಸ್ತೀನಿ ಒಂದೊಂದು ಏನೇನು ತೊಗೊತೀನಿ ಅಂತ ಹೇಳ್ಬಿಟ್ಟು. ಫಸ್ಟ್ ಇದು ಬಂದುಬಿಟ್ಟು ಡ್ರೈ ಶೀಟು. ಅಂದರೆ ಮಗು ಏನಾದರೂ ಸುಸು ಮಾಡಿದ್ರೆ ಮತ್ತು ಟಾಯ್ಲೆಟ್ ಏನಾದರೂ ಹೋದರೆ ಇದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇದು ನೋಡಿ, ಇದು ಮೇಲೆ ಈ ಥರ ಬರುತ್ತೆ, ಮತ್ತು ಒಳಗಡೆ ಬಂದು ಈ ಥರ ಟಾರ್ಪಲ್ ಕೊಟ್ಟಿರ್ತಾರೆ ಅದಕ್ಕೆ. ಸೊ ಆರಾಮಾಗಿ ನಿಮಗೇನು ವೆಟ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದೆಲ್ಲ ಡಿಮಾರ್ಟಲ್ಲೇ ಸಿಕ್ತು ನನಗೆ. ನಾನು ಫಸ್ಟು ಆ್ಯಕ್ಚುಲಿ ಮೀಶೋದಲ್ಲಿ ಬುಕ್ ಮಾಡಿದ್ದೆ, ಬಟ್ ಮೀಶೋದಲ್ಲಿ ಡೆಲಿವರಿ ತುಂಬ ಲೇಟ್ ಆಗ್ತಾಯಿತ್ತು ಮತ್ತು ಕ್ಯಾನ್ಸಲ್ ಆಗೋದು ಆ ಥರ ಆಗ್ತಾಯಿತ್ತು. ಸೊ ಹಂಗಾಗಿ ಸರಿ ಡಿಮಾರ್ಟಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೋದ್ರೆ ನನಗೆ ಎಲ್ಲನೂ ಅಲ್ಲೇ ಸಿಕ್ತು. ಹಂಗಾಗಿ ನಾನೆಲ್ಲ ಅಲ್ಲೇ ತೊಗೊಂಡೆ. ನೀವು ಬೇಕಾದರೆ ಆನ್ಲೈನಲ್ಲಿ ಬೇಕಾದರೂ ತೊಗೋಬೋದು, ಮತ್ತು ಈ ನಿಯರ್ ಬೈ ಸ್ಟೋರ್ಸಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ ಇವಾಗ. ಸೊ ಅಲ್ಲೆಲ್ಲ ತೊಗೋಬೋದು. ಇದು ನೋಡಿ, ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ಟವಲ್ ಬೇಕಲ್ವಾ ಬೇಬಿಗೆ ಅಂತ ಹೇಳ್ಬಿಟ್ಟು, ತುಂಬ ಸಾಫ್ಟಾಗಿದೆ ಇದು. ಇದೊಂದು ತೊಗೊಂಡಿದ್ದೀನಿ. ಸೊ ಟವಲ್ ಅಂತೂ ಬೇಕೇ ಬೇಕು ಬೇಬಿಗೆ, ಹಂಗಾಗಿ ಇದೊಂದು ತೊಗೊಂಡಿದ್ದೀನಿ. ನಾನು ಯಾಕೆ ಜಾಸ್ತಿ ತೊಗೊಂಡು ಹೋಗ್ತಾ ಇಲ್ಲ ಅಂತಂದರೆ ನಮ್ಮ ಮನೆ ಮುಂದೆನೇ ಹಾಸ್ಪಿಟ್ಲ್ ಇರೋದು. ಸೊ ಹಂಗಾಗಿ ಮೇ ಬಿ ಏನಾದರೂ ಅಲ್ಲಾದರೆ ಫಸ್ಟಿಗೆ ಬಂದು ನಾನು ನಾರ್ಮಲ್ ಆಗಿದ್ದು, ಇನ್ನು ಇವಾಗೂ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾದ್ರೆ ನಂಗೆ ಮನೆ ಪಕ್ಕದಲ್ಲೇ ಅಲ್ವಾ, ಸೊ ಏನೂ ರಿಸ್ಕ್ ಇರಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇದು ಬಂದು ಟವಲ್ಲು. ಈ ಟವಲನ್ನು ತೊಗೊಂಡಿದ್ದೀನಿ.
ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ನೋಡಿ ಪ್ಯಾಂಪರ್ಸು. ಈ ಪ್ಯಾಂಪರ್ಸ್ ಬಂದುಬಿಟ್ಟು ಇದರಲ್ಲಿ 8 ಪ್ಯಾಂಟ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಇದರಲ್ಲಿ 8 ಪ್ಯಾಂಟ್ಸ್ ಇರುತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲೇನು ಡೈಪರ್ ಯೂಸ್ ಮಾಡಲ್ಲ, ಬಟ್ ಆದ್ರೂ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಇದೊಂದು ಪ್ಯಾಕ್ ತೊಗೊಂಡಿದ್ದೀನಿ. ಸೊ ಇದು ಪ್ರೈಸ್ ಬಂದುಬಿಟ್ಟು 99. ಸೊ ಇದೊಂದು ತೊಗೊಂಡಿದ್ದೀನಿ. ಅದಾದಮೇಲೆ ಇದು ವೆಟ್ ವೈಪ್ಸು, ಅಂದರೆ ಏನಾದರೂ ಮಗು ಗಲೀಜು ಮಾಡ್ಕೊಂಡಾಗ ಬೇಕೇ ಬೇಕಾಗುತ್ತೆ ಅಲ್ವಾ. ಸೊ ಇದು ಬಂದು ನನಗೆ ಬೈ 1 get 1 ಇತ್ತು. ಸೊ ಹಂಗಾಗಿ 2 ತೊಗೊಂಡಿದ್ದೀನಿ, ಇರಲಿ ಅಂತ ಹೇಳ್ಬಿಟ್ಟು. ಇವೆರಡು ನಿಮಗೆ ಆಪ್ಷನಲ್ಲಿ ಏನು ಬೇಕೋ ಅದನ್ನು ತೊಗೊಬೋದು. ಹೆಂಗೋ ಮಗು ಆದಮೇಲೆ ತೊಗೊತೀವಿ, ಜಾಸ್ತಿ ಇವಾಗೇನು ತುಂಬಿಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ನಮಗೆ ಡೆಲಿವರಿ ಆದಮೇಲೆ ಹೆಂಗೋ ಬ್ಲೀಡಿಂಗ್ ಆಗ್ತಿರುತ್ತೆ ಅಲ್ವಾ. ಸೊ ಹಂಗಾಗಿ ವಿಸ್ಪರ್ನ ಕೂಡ ತಂದಿಟ್ಕೊಂಡಿದ್ದೀನಿ ಒಂದು. ಸೊ ಇದೂ ಅಷ್ಟೇ, ಇದನ್ನು ಎತ್ಕೊಂಡು ಹೋಗಬೇಕು. ಈ ಥರದ್ದೆಲ್ಲ ಸ್ವಲ್ಪ ನೆಸಿಟಿ ಇರೋದೆಲ್ಲ ಎತ್ಕೊಂಡು ಹೋಗಿ, ಒಳ್ಳೆಯದು ಇದೆಲ್ಲ. ಮತ್ತು ಸಡನ್ನಾಗಿ ನಮ್ಗೆ ಬೇಕು ಅಂತಂದರೆ ಸಿಗಲ್ಲ ಅಲ್ವಾ. ಸೊ ಹಂಗಾಗಿ ಈ ಥರ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಎನಿ ಟೈಮ್ ಯಾವಾಗ ಬೇಕಾದರೂ ಎತ್ಕೋಬೋದು. ಸೊ ಹಂಗಾಗಿ ಇದೊಂದು. ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ಸ್ಲಿಪ್ಪರ್ಸು. ಈ ಸ್ಲಿಪ್ಪರ್ಸ್ ಅಂತೂ ಬೇಕೇ ಬೇಕು, ಥಂಡಿ ಆಗುತ್ತೆ ಅಲ್ವಾ ಡೆಲಿವರಿ ಆದಮೇಲೆ. ಅಂದರೆ ಕಿವಿಗೆ, ಕೈಗೆ, ಕಾಲಿಗೆ ಎಲ್ಲ ಗಾಳಿ ಸೋಕಬಾರ್ದಲ್ವಾ. ಸೊ ಹಂಗಾಗಿ ಈ ಸ್ಲಿಪ್ಪರ್ಸ್ನ ಕೂಡ ತಂದಿಟ್ಕೊಂಡಿದ್ದೀನಿ. ಈ ಸ್ಲಿಪ್ಪರ್ಸ್ ಒಂದು ಜೊತೆ ತಂದಿಟ್ಕೊಂಡಿದ್ದೀನಿ. ಸೊ ಇದು ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ಬೆಡ್ಶೀಟು. ಇದು ಬಂದು ಚಾರ್ವಿಕ್ದೆ ಬೆಡ್ಶೀಟು, ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದೊಂದು ತೊಗೊಂಡಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಆವಾಗ ಅವ್ನು ಹುಟ್ಟಾಗ ತೊಗೊಂಡಿದ್ದು ನಾನು. ಸೊ ಅದೇ ಇತ್ತು, ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇದೊಂದು ತೊಗೊಂಡಿದ್ದೀನಿ. ಸೊ ತುಂಬ ಸಾಫ್ಟಾಗಿದೆ ಇದು. ಸೊ ಹಂಗಾಗಿ ಇದೊಂದು. ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ಬಂದು ಲಂಗೋಟೀಸು. ಅಂದರೆ ಮಗುಗೆ ಜಾಸ್ತಿ ಡೈಪರ್ಸ್ ಎಲ್ಲ ಯೂಸ್ ಮಾಡಲ್ಲ ಅಲ್ವಾ. ಸೊ ಅವಾಗೆಲ್ಲ ಈ ಥರದ್ದೆಲ್ಲ ಕಟ್ಟಕ್ಕೆ ಇರಬೇಕು. ಸೊ ಹಂಗಾಗಿ ಇದು ಒಳಗಡೆ ನೋಡಿ ತುಂಬ ಚೆನ್ನಾಗಿದೆ. ಇದು ಒಂಥರ ಪ್ಯಾಡ್ ಥರ ಕೊಟ್ಟಿದ್ದಾರೆ. ಸೊ ಅಷ್ಟು ವೆಟ್ಟಾಗಲ್ಲ, ತುಂಬ ಚೆನ್ನಾಗಿದೆ ಇದು. ಸೊ ಈ ಥರದ್ದು ಒಂದು 6 ಏನೋ ತೊಗೊಂಡಿದ್ದೀನಿ ನಾನು, ಇರಲಿ ಅಂತ. ಈಗ ಸದ್ಯಕ್ಕೆ 6 ತೊಗೊಂಡಿದ್ದೀನಿ, ಮತ್ತು ಬೇಕಾದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋಬೋದು. ಸೊ ಹಂಗಾಗಿ ಇದೊಂದು 6 ತೊಗೊಂಡಿದ್ದೀನಿ. ಇದೆಲ್ಲನೂ ಅಷ್ಟೇ ನ್ಯೂ ಬಾರ್ನ್ ಬೇಬಿಗೆ ಅಂತ ಹೇಳಿದರೆ ಕೊಡ್ತಾರೆ. ನಿಮ್ಗೆ ಆನ್ಲೈನಲ್ಲಿ ಬೇಕಾದರೆ ಅಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. 0 to 6 months ಅಂತ ಇರುತ್ತೆ, 0 to 3 months ಅಂತ ಇರುತ್ತೆ. ಸೊ ನಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ಬಂದು ಮೆಟನ್ಸು, ಅಂದರೆ ಕೈಗೆ ಕಾಲಿಗೆಲ್ಲ ಕವರ್ ಮಾಡ್ತೀವಲ್ವ, ಸಾಕ್ಸಸ್ಸು ಮತ್ತು ಕೈಗೆಲ್ಲ ಈ ಥರದ್ದು ಇದಾಗ್ತೀವಲ್ವ. ಸೊ ಆ ಥರದ್ದು ಇದು ಬಂದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಸಾಕಾಗತ್ತೆ ಇಷ್ಟು. ಇದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ಸಾಕ್ಸಸ್ಸು. ನಮಗೆ ಇನ್ನು ಡೆಲಿವರಿ ಆದಮೇಲೆ ಸಾಕ್ಸ್ ಅಂತೂ ಬೇಕೇ ಬೇಕು. ಅಲ್ಲಿ ಹಾಕ್ಕೊಂಡು ಓಡಾಡೋದಕ್ಕೆ ಒಂದು 2-3 months ಬೇಕೇ ಬೇಕಾಗುತ್ತೆ, ಥಂಡಿ ಎಲ್ಲ ಸೋಕಬಾರ್ದಲ್ವ. ಸೊ ಹಂಗಾಗಿ ಈ ಸಾಕ್ಸ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದರಲ್ಲಿ ಬಂದು ಸೆಟ್ ಆಫ್ 3 ಬಂದಿರುತ್ತೆ. ಸೊ ಇದು ಕೂಡ ನನಗೆ ಡಿಮಾರ್ಟಲ್ಲೇ ಸಿಕ್ತು, ಹಂಗಾಗಿ ಇದನ್ನು ಒಂದು ಸೆಟ್ ತೊಗೊಂಡಿದ್ದೀನಿ. ನಿಮಗೆ ಆಲ್ಮೋಸ್ಟ್ ಪಕ್ಕದಲ್ಲೇ ಡಿಮಾರ್ಟ್ ಇದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲನೂ ಸಿಕ್ಬಿಡುತ್ತೆ ಅಲ್ಲೇ. ನನಗೆ ಗೊತ್ತೇ ಇರಲಿಲ್ಲ, ಮತ್ತು ಹೋದಾಗ ನನ್ನ ಬೆಡ್ಡಿಂದ ಹಿಡಿದು ಎಲ್ಲನೂ ಅಲ್ಲೇ ತೊಗೊಂಡಿದ್ದು. ತುಂಬಾ ಅಫೋರ್ಡಬಲ್ ಮತ್ತು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ. ನೆಕ್ಸ್ಟ್ ಅದಾದಮೇಲೆ ಈ ಬೆಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಇದು ಪುಟ್ಟದು. ಸೊ ಇದೊಂದು ತಗೊಂಡೆ. ಇದು ಬಂದು ಔಟ್ಸೈಡ್ ಎಲ್ಲಾದರೂ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇದು ತಗೊಂಡಿದ್ದು ನಾನು. ಸೊ ಈ ಥರ ಜಸ್ಟ್ ಮಗುನ ಈ ಥರ ಇಟ್ಕೊಂಡು ಈ ಥರ ಎತ್ಕೊಂಡು ಹೋಗ್ಬೋದು. ಸೊ ಹಂಗಾಗಿ ಇದೊಂದು ತೊಗೊಂಡಿದ್ದೀನಿ. ಇಲ್ಲಿ ಜಸ್ಟ್ ಈ ಥರ ನಾವು ಟೈ ಕೊಟ್ಟಿರ್ತಾರೆ, ಇದನ್ನು ಜಸ್ಟ್ ಬಿಚ್ಕೊಂಡ್ರೆ ನಮಗೆ ಇಷ್ಟು ಓಪನ್ ಆಗುತ್ತೆ ನೋಡಿ, ಇಷ್ಟು ಓಪನ್ ಆಗುತ್ತೆ. ಸೊ ನಾವು ಆರಾಮಾಗಿ ಬೇಬಿನ ಈ ಥರ ಕವರ್ ಮಾಡಿಕೊಂಡು ದೃಷ್ಟಿನೂ ಆಗಲ್ಲ, ಏನೂ ಆಗಲ್ಲ. ಸೊ ಈ ಥರ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಸೊ ಇದು ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಂಗಾಗಿ ಇದೊಂದು ತೊಗೊಂಡಿದ್ದೀನಿ. ಮತ್ತು ಇನ್ನೂ ಒಂದು ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ಟೀ ಶರ್ಟ್ ಒಂದು ತೊಗೊಂಡೇ ಇರಲಿ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಹಾಕೋದಕ್ಕೆ
ನಮ್ಮ ಚಾರ್ವಿಕ್ದು ಇದೆ ಬೇಬಿ ಬಾಯ್ ಆದರೆ. ಸೊ ನಮಗೆ ಗೊತ್ತಾಗಲ್ಲ ಅಲ್ವಾ ಯಾವ ಮಗು ಆಗುತ್ತೆ, ಬೇಬಿ ಗರ್ಲ್ ಆಗುತ್ತಾ ಬೇಬಿ ಬಾಯ್ ಆಗುತ್ತಾ ಅಂತ. ಸೊ ಹಂಗಾಗಿ ಇದು ಟಿ ಶರ್ಟ್ ಒಂದು ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನೆಕ್ಸ್ಟ್ ಮತ್ತೆ ಇದೊಂದು ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಯಿತು, ಬಟ್ ತೊಗೊಂಡ್ಬಿಟ್ಟೆ ಇರಲಿ ಅಂತ ಹೇಳ್ಬಿಟ್ಟು. ನೋಡಿ ಕ್ಯಾಪ್, ಇದು ಅಂದರೆ ಹೆಡ್ಗೆ ಹಾಕ್ತೀವಲ್ವಾ ಆ ಥರದ್ದು ಕ್ಯಾಪು. ತುಂಬ ಚೆನ್ನಾಗಿದೆ ಇದು. ಸೊ ಇದು ನೋಡಿ ಒಳಗಡೆ ಅಂತೂ ತುಂಬಾ ತಿಕ್ಕಾಗಿದೆ, ತುಂಬ ಚೆನ್ನಾಗಿರುತ್ತೆ, ಬೆಚ್ಚಗಿರುತ್ತೆ ಮಗುಗೆ. ಸೊ ಹಂಗಾಗಿ ಈ ಥರದ್ದೊಂದೆರಡು ತಗೊಂಡಿದ್ದೀನಿ, ಸಾಕಾಗತ್ತೆ ಇಷ್ಟು. ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ಪುಟ್ಟದೊಂದು ಪ್ಯಾಂಟ್ ತಗೊಂಡೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಪುಟ್ಟದೊಂದು ಪ್ಯಾಂಟ್ ತಗೊಂಡೆ. ಸೊ ಇದನ್ನು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ನಮಗೆ ಸ್ಕಾರ್ಫ್ ಬೇಕಲ್ವಾ, ಅಂದರೆ ಕಿವಿಯಲ್ಲೆಲ್ಲ ಗಾಳಿ ಹೋಗ್ಬಾರ್ದು. ಸೊ ಹಂಗಾಗಿ ಈ ಥರ ಕಟ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ತಗೊಂಡೆ. ತುಂಬ ಚೆನ್ನಾಗಿದೆ ಇದು ಕೂಡ. ಸೊ ಇರಲಿ ಅಂತ ಹೇಳ್ಬಿಟ್ಟು ನನಗೆ ಆ್ಯಕ್ಚುಲಿ ಅಲ್ಲಿದೆ ಸ್ವೆಟರು ಮತ್ತು ಸ್ಕಾರ್ಫು ಎಲ್ಲನೂ ಅಮ್ಮ ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಇದು ಒಂದು ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಒಂದು ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ಈ ಫೀಡಿಂಗ್ ಡ್ರೆಸ್ಸಸ್ಸು ನಾನು ಆಲ್ರೆಡಿ ನಿಮಗೆ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ವಿಡಿಯೋ ಮೆಟರ್ನಿಟಿ ವೇರ್ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹಾಲಲ್ಲಿ. ಸೊ ಅದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ ಇದು ಬಂದು ಮೆಟರ್ನಿಟಿ ಡ್ರೆಸ್ಸಸ್ಸು. ಇಲ್ಲಿ ಒಂದು 2 ಇತ್ತು, ಸೊ ಹಂಗಾಗಿ 2 ತೊಗೊಂಡಿದ್ದೀನಿ. ಮಿಕ್ಕಿದೆಲ್ಲ ಅಮ್ಮ ಮನೆಯಲ್ಲಿದೆ, ಸೊ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಇದು ನೋಡಿ ಈ ಕಡೆ ಸೈಡಲ್ಲಿ ಜಿಪ್ ಕೊಟ್ಟಿರ್ತಾರೆ, ನಮ್ಗೆ ಆರಾಮಾಗಿ ಬೇಬಿಗೆ ಫೀಡ್ ಮಾಡ್ಸೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ತುಂಬ ಚೆನ್ನಾಗಿತ್ತು ಇದು. ನಾನು ಆ್ಯಕ್ಚುಲಿ ಇದೆಲ್ಲ ಶಾಪಲ್ಲಿ ತೊಗೊಂಡಿದ್ದು. ಸೊ ಹಂಗಾಗಿ ಇದನ್ನು ಕೂಡ ಒಂದು ತೊಗೊಂಡಿದ್ದೀನಿ. ಒಂದಲ್ಲ 2 ಇದೆ. ಇದು ಬಂದು ರೆಡ್ಡು ಮತ್ತು ಇದು ಬಂದು ಬ್ಲ್ಯಾಕ್ ಕಲರ್ದು. ಇದು ಕೂಡ ಅಷ್ಟೇ, ಇದು ತುಂಬ ಚೆನ್ನಾಗಿದೆ. ಆರಾಮಾಗಿ ನಿಮಗೆ ಡ್ರೆಸ್ ಹಾಕ್ಕೊಂಡಂಗೆ ಇರುತ್ತೆ, ಫೀಡಿಂಗ್ ಕುರ್ತಾ ಅನ್ಸೋದೇ ಇಲ್ಲ. ನೋಡಿ ಈ ಸೈಡಲ್ಲಿ ಜಿಪ್ ಕೊಟ್ಟಿರ್ತಾರೆ, ನಾವು ಆರಾಮಾಗಿ ರಿಮೂವ್ ಮಾಡಿಬಿಟ್ಟು ಬೇಬಿಗೆಲ್ಲನೂ ಆರಾಮಾಗಿ ಫೀಡ್ ಮಾಡಿಸ್ಬೋದು. ಸೊ ಹಂಗಾಗಿ ಇದೊಂದು 2 ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ಬೇಬಿ ಪ್ರಾಡಕ್ಟ್ಸು. ಇದು ಬಂದು ಬೇಬಿ ಪ್ರಾಡಕ್ಟ್ಸು. ಇದು ಹಿಮಾಲಯನೇ ಯೂಸ್ ಮಾಡೋದು ನಾನು. ಚಾರ್ವಿಕ್ಗೆಲ್ಲ ಹಿಮಾಲಯನೇ ಯೂಸ್ ಮಾಡಿದ್ದು. ಹಾಗೆ ಇದು ಶಾಂಪು ಮತ್ತು ಲೋಷನ್ನು, ಹಾಗೆ ಇದು ಪೌಡರು ಮತ್ತು ಕ್ರೀಮು. ಸೊ ಇಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ಡೆಟಾಲ್ ಅಂತೂ ಬೇಕೇ ಬೇಕು, ಅಂದರೆ ಬೇಬಿ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ. ಮತ್ತು ನಮಗೆ ಡೆಲಿವರಿ ಆದಮೇಲೆ ಇರುತ್ತೆ ಅಲ್ವಾ, ನೆಸಿಟಿ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಡೆಟಾಯಿಲ್ ಬಾಟ್ಲ್ ಕೂಡ ಒಂದು ತೊಗೊಂಡಿದ್ದೀನಿ. ಇದು ಸಾಕಾಗಲ್ಲ, ಬಟ್ ಜಸ್ಟ್ ಇವಾಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಬಾಟ್ಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ನಮಗೆ ಮಾಯ್ಶ್ಚರೈಸರು ಕ್ರೀಮು ಏನಾದರೂ ಬೇಕಾಗತ್ತೆ ಅಲ್ವಾ. ಸೊ ಹಂಗಾಗಿ ಕ್ರೀಮು ಒಂದು ತೊಗೊಂಡಿದ್ದೀನಿ. ನಿಮಗೆ ಬೇಡ ಅಂತಂದರೆ, ನನಗೇನು ಹಾಸ್ಪಿಟ್ಲಲ್ಲಿ ನಾನು ಲಾಸ್ಟ್ ಇಯರ್ ನಮ್ಮ ಚಾರ್ವಿಕ್ಗೆ ಡೆಲಿವರಿ ಆದಾಗ ಒಂದಿನಾನೇ ಇದ್ದಿದ್ದು, ಒಂದಿನಾನೂ ಇರಲಿಲ್ಲ ನಾನು. ಜಸ್ಟು ಮಾರ್ನಿಂಗ್ ಡೆಲಿವರಿ ಆಯಿತು, ಆಫ್ಟರ್ನೂನ್ಗೆಲ್ಲ ನಾನು ಮನೆಗೆ ಬಂದುಬಿಟ್ಟೆ. ಸೊ ಡಾಕ್ಟರ್ ಪರವಾಗಿಲ್ಲ ಆರಾಮಾಗಿದೆಯಾ ಮನೆಗೆ ಹೋಗು ಅಂತ ಕಳಿಸಿದ್ರು. ಸೊ ಈ ಸಲ ನೋಡಬೇಕು, ಹಾಗಾಗಿ ನಾನೇನು ಜಾಸ್ತಿ ತೊಗೊತಾ ಇಲ್ಲ. ಸೊ ಪಕ್ಕದಲ್ಲೇ ಅಲ್ವಾ ಹಾಸ್ಪಿಟ್ಲ್ ಇರೋದು. ಸೊ ಹಂಗಾಗಿ ನಾನೇನು ಜಾಸ್ತಿ ತೊಗೊತಾ ಇಲ್ಲ, ಜಸ್ಟ್ ಈ ಮಾಯ್ಶ್ಚರೈಸರ್ ಒಂದು ಮಾತ್ರ ತೊಗೊತಾ ಇದ್ದೀನಿ ಅಷ್ಟೇ. ಇನ್ನೇನು ಸಾಕಾಗುತ್ತೆ, ಅವಾಗೇನು ನಾವೇನು ಮೇಕಪ್ ಮಾಡ್ಕೊಳ್ಳಲ್ಲ ಏನಿಲ್ಲ. ಸೊ ನಮ್ಮ ಹೆಲ್ತೇ ನಮಗೆ ನೋಡ್ಕೊಳ್ಳೋದು ಕಷ್ಟ ಆಗಿರುತ್ತೆ ಅಲ್ವಾ. ಸೊ ಹಂಗಾಗಿ ಇದೊಂದು ಸಾಕಾಗುತ್ತೆ. ಕೆಲವರೆಲ್ಲ ತೊಗೊತಾರೆ ಮೇಕಪ್ ಪ್ರಾಡಕ್ಟ್ಸು ಅದು ಇದು ಅಂತ, ಬಟ್ ಅವರಿಷ್ಟ. ನಾನು ಮಾತ್ರ ಇಷ್ಟೇ ನಾನು ತೊಗೊಳ್ಳೋದು. ಇಷ್ಟು ಸಾರಿ, ಅದು ಎಲ್ಲಾದರೂ ಔಟ್ಸೈಡ್ ಹೋಗೋದಕ್ಕೆ, ಇದು ಬಂದು ಮನೇಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ. ಮನೇಲಿ ಯಾಕೆ ಅಂತಂದರೆ ಇದಕ್ಕೆ ನೆಟ್ಟೆಲ್ಲ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಇದು ಮನೇಲಿ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮಸ್ಕಿಟೋಯಿಂದ ತುಂಬಾ ಸೇಫ್ ಆಗಿರ್ಬೋದು ಮಕ್ಕಳು. ಸೊ ಹಂಗಾಗಿ ಇದನ್ನು ಒಂದು ತೊಗೊಂಡಿದ್ದೀನಿ. ತೋರಿಸ್ತೀನಿ ನಾನು ನಿಮಗೆ ಬಿಚ್ಚಿಬಿಟ್ಟು ಯಾವ ಥರ ಇದೆ ಅಂತ. ನೋಡಿ ಈ ಥರ ಬರುತ್ತೆ. ಇಲ್ಲಿ ಬಂದು ನಮಗೆ ಜಿಪ್ ಕೊಟ್ಟಿರ್ತಾರೆ.
ಈ ಥರ ಜಿಪ್ನ ರಿಮೂವ್ ಮಾಡಿಬಿಟ್ಟು ಬೇಬಿನ ಮಲಗಿಸೋದಷ್ಟೇ. ನೆಕ್ಸ್ಟ್ ಇಲ್ಲೆಲ್ಲ ಫುಲ್ಲು ನೆಟ್ ಕೊಟ್ಟಿರ್ತಾರೆ. ಈ ನೆಟ್ಟಿಂದ ನಮಗೆ ಮಸ್ಕಿಟೋಯಿಂದ ತುಂಬ ಸೇಫಾಗಿರ್ಬೋದು ಮಕ್ಕಳು. ನೆಕ್ಸ್ಟ್ ಅದಾದಮೇಲೆ ಇಲ್ಲೊಂದು ಪಿಲ್ಲೋ ಕೊಟ್ಟಿದ್ದಾರೆ ನೋಡಿ. ಈ ಪಿಲ್ಲೋ ಕೂಡ ಒಂದು ಕೊಟ್ಟಿದ್ದಾರೆ. ತುಂಬಾ ಅಫೋರ್ಡಬಲ್ ಅನ್ನಿಸ್ತು ನನಗೆ. 299ಗೆ ಸಿಕ್ತು ನನಗಿದು ಬೆಡ್ಡು. ನೆಕ್ಸ್ಟ್ ಇನ್ನು ಅದಾದಮೇಲೆ ಸ್ವೆಟರ್ ಬೇಕಲ್ವಾ ಮಗುಗೆ. ಸೊ ಹಂಗಾಗಿ ಈ ಥರದ್ದು ನನಗೆ ಇದೇ ಸಿಕ್ಕಿದ್ದು, ಇನ್ಯಾವುದೂ ಸಿಗಲಿಲ್ಲ. ಸೊ ಇನ್ನೊಂದು ಜಾಸ್ತಿ ದೊಡ್ಡದು ಹಾಕೋಕ್ಕಾಗಲ್ಲ ಅದಕ್ಕೆ, ಮಕ್ಕಳಿಗೆ ಅಲ್ವಾ. ಸೊ ತುಂಬ ಸೆನ್ಸಿಟಿವ್ ಇರುತ್ತೆ ಅವ್ರ ಸ್ಕಿನ್ ಹುಟ್ಟಿದಾಗ. ಸೊ ಹಂಗಾಗಿ ಹುಟ್ಟಿದ ತಕ್ಷಣ ಏನೂ ಹಾಕಲ್ಲ. ನಮ್ಮ ಮನೇಲಿ ಏನು ಗೊತ್ತಾ, 9 ಡೇಸ್ ಆದಮೇಲೆ ಸ್ನಾನ ಮಾಡಿಸ್ಬಿಟ್ಟು ಕಪ್ಪು ಬಟ್ಟೆ ಹಾಕಿಬಿಟ್ಟು ಆಮೇಲೆ ಹಾಕೋದು. ಸೊ ಹಂಗಾಗಿ ಹುಟ್ಟಿದ ತಕ್ಷಣ ಹಳೆ ಬಟ್ಟೆನೇ ಹಾಕೋದು ನಾವು. ಆಲ್ಮೋಸ್ಟ್ ಎಲ್ಲರೂ ಹಳೆ ಬಟ್ಟೆನೇ ಹಾಕ್ತಾರೆ, ಕೆಲವರೆಲ್ಲ ಹೊಸ ಬಟ್ಟೆ ಹಾಕ್ತಾರೆ, ಅದು ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಹೇಳಿರೋದು ಮಾತ್ರ ಹುಟ್ಟಿದ ತಕ್ಷಣ ಹಾಕ್ಬಾರ್ದು, ಒಂದು 9 ದಿನ ಆದಮೇಲೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಕಪ್ಪು ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಹೊಸ ಬಟ್ಟೆ ಹಾಕೋದು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇದು ಬಂದು ಸ್ವೆಟರು ನೋಡಿ. ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಎಷ್ಟು ಕ್ಯೂಟಾಗಿದೆ ನೋಡಿ. ಇದೊಂದು ತಗೊಂಡೆ. ಮತ್ತು ಅದಕ್ಕೆ ಇದು ಸೆಟ್ ಬಂದಿರೋದು ಇದು. ಮತ್ತು ಇದು ಕ್ಯಾಪ್ ಕೊಟ್ಟಿದ್ದಾರೆ ಮೇಲೆ, ಈ ಥರ ಹಾಕೊಳ್ಳೋದಕ್ಕೆ ಕ್ಯಾಪನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಕಟ್ತಾರೆ ಅಲ್ವಾ, ಏನಾದರೂ ಗಲೀಜು ಮಾಡ್ಕೊಳತ್ತೆ ಬೇಬಿ ಅಂತೇಳ್ಬಿಟ್ಟು. ಸೊ ಇದೊಂದು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಇದು. ಇದೊಂದು ಮತ್ತು ಇದಕ್ಕೆ 2 ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಪ್ಯಾಂಟು ಹಾಗೆ ಇದೊಂದು ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಇಷ್ಟು. ಸೊ ಈಗ ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಯಿತು. ಸೊ ಇಷ್ಟೇ ನಾನು ಎತ್ಕೊಂಡು ಹೋಗ್ತಾ ಇರೋದು ಹಾಸ್ಪಿಟಲ್ ಬ್ಯಾಗ್ಗೆ ಅಂತೇಳ್ಬಿಟ್ಟು, ಇನ್ನೇನು ಜಾಸ್ತಿ ಎತ್ಕೊಂಡು ಹೋಗ್ತಾ ಇಲ್ಲ. ಇದು ಬಂದು ನಮ್ಮ ಚಾರ್ಲಿಗೂ ಚಾಕ್ಲೇಟ್ಸ್ ತೊಗೊತೀನಿ ಅಂತೇಳ್ಬಿಟ್ಟು ಅವನೊಂದು 2 ಪ್ಯಾಕೆಟ್ ಚಾಕ್ಲೇಟ್ಸ್ ತೊಗೊಂಡಿದ್ದಾನೆ ಊರಿಗೆ ಎತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು. ಸೊ ಇಷ್ಟೇ ಫ್ರೆಂಡ್ಸ್ ನಾನು ಪ್ಯಾಕ್ ಮಾಡ್ಕೊಂಡಿದ್ದು ಹಾಸ್ಪಿಟಲ್ ಬ್ಯಾಗ್ಗೆ ಅಂತೇಳ್ಬಿಟ್ಟು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟು ಜಾಸ್ತಿ ಏನು ನಾನು ತಂದಿಟ್ಕೊಂಡಿಲ್ಲ, ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಬೇಡ, ಜಸ್ಟ್ ಇವಾಗ ಏನು ಬೇಕೋ ಅಷ್ಟು ಮಾತ್ರ ಎತ್ತಿಟ್ಕೋ, ಮತ್ತು ಮಗು ಆದಮೇಲೆ ಆರಾಮಾಗಿ ಬುಕ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿದ್ರು. ಸೊ ಹಂಗಾಗಿ ಇಷ್ಟು ಅಂದರೆ ಪ್ಯಾಕ್ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನೋ, ಅಲ್ಲಿವರೆಗೂ ನಮಸ್ಕಾರ. ಹಾಗೆ ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವ್ಲಾಗ್ಸ್ ಕೂಡ ಬರುತ್ತೆ ನಿಮಗೆ, ನನ್ನ ಡೆಲಿವರಿ ವ್ಲಾಗ್ ಆಗಿರ್ಬೋದು, ಹಾಗೆ ಇನ್ನು ವ್ಲಾಗ್ಸ್ ಕೂಡ ಬರುತ್ತೆ. ಸೊ ನೋಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ, ನಮ್ಮಂಥ ಯೂಟ್ಯೂಬರ್ಸ್ಗೆ, ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.